ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರಿನ್ಸ್ ಪೋರ್ಟಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಆತ್ಮೀಯ ಅಶೋಕ್ ಕುಮಾರ್. ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ 7ನೇ ವೇತನ ಆಯೋಗದ ಕುರಿತಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ವೀಕ್ಷಕರೇ. 7th ಪೇ ಕಮಿಷನ್. ವೀಕ್ಷಕರೇ, ನಮ್ಮ ಸರ್ಕಾರಿ ನೌಕರರಿಗೆ ಒಂದು ಸಿಹಿ ಸುದ್ದಿ ಇದೆ ವೀಕ್ಷಕರೇ. ಈ ವಿಡಿಯೋ ಮುಖಾಂತರ ನೀವು ತಿಳ್ಕೋಬಹುದು ಆ ಸಿಹಿ ಸುದ್ದಿ ಏನಿದೆ ಅಂತ. ಆತ್ಮೀಯರೇ, ಜುಲೈ ತುಟ್ಟಿ ಭತ್ಯೆ ಅಂದ್ರೆ ಈ ಜುಲೈ ತಿಂಗಳಲ್ಲಿ ಡಿಯರ್ನೆಸ್ ಅಲವೆನ್ಸ್ ಹೆಚ್ಚಳ ನಿರೀಕ್ಷೆಯಲ್ಲಿ ನಮ್ಮ ನೌಕರರು. ಎಷ್ಟಾಗಲಿದೆ? ಜಾರಿ ಅಪ್ಡೇಟ್ ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿ ಸಂಪೂರ್ಣವಾಗಿ ಸಿಗ್ತದೆ. ಎರಡನೇ ಬಾರಿಗೆ ಸಿಗ್ತಾ ಇರುವಂತಹ ಈ ತುಟ್ಟಿ ಭತ್ಯೆಯ ಮಾಹಿತಿ ನಿಮಗಾಗಿದೆ. ದಯವಿಟ್ಟು ಎಲ್ಲರೂ ವೀಕ್ಷಣೆ ಮಾಡಲೇಬೇಕಾದಂತ ಮಾಹಿತಿ ಆಗಿರುತ್ತೆ. ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್. ನಮ್ಮ ಎಲ್ಲ ಸಮಸ್ತ ನೌಕರರ ಬಳಗಕ್ಕೆ ಮಾಹಿತಿ ಬಹಳಷ್ಟು ಉಪಯುಕ್ತಕಾರಿ ಮತ್ತು ಸಂತಸದ ಸುದ್ದಿಯ ಮಾಹಿತಿ ಆಗಿರುತ್ತೆ. ಆದ್ಮೇಲೆ ಈ ಮಾಹಿತಿಯನ್ನು ನೀವು ಸಂಪೂರ್ಣವಾಗಿ ವೀಕ್ಷಣೆ ಮಾಡಲೇಬೇಕಾಗತ್ತೆ. ಸ್ಕಿಪ್ ಮಾಡಿ ನೋಡಿದ್ರೆ ಮಾಹಿತಿ ನಿಮಗೆ ಅಪೂರ್ಣ ಆಗುವ ಸಾಧ್ಯತೆ ಇರುತ್ತೆ. ಕಾರಣ ಮೊದಲನೆಯಿಂದ ಕೊನೆವರೆಗೂ ವೀಕ್ಷಣೆ ಮಾಡಿ ಅಂತ ಹೇಳ್ತಾ, 7ನೇ ವೇತನ ಆಯೋಗದ ಈ ಹೆಡ್ಲೈನ್ ನಲ್ಲಿ ನಮ್ಮ ನೌಕರರಿಗೆ ಸಿಗ್ತಾ ಇರುವಂತಹ ಸಿಹಿ ಸುದ್ದಿ ಬ್ರೇಕಿಂಗ್ ನ್ಯೂಸ್. ನಿಮ್ಮ ತುಟ್ಟಿ ಭತ್ಯೆ, ನಿಮ್ಮ ಡಿಯರ್ನೆಸ್ ಅಲವೆನ್ಸ್ ಕುರಿತಾಗಿ ಮಾಹಿತಿ ನೋಡಿ, ವಿಡಿಯೋ ಫಾಲೋ ಮಾಡಿ. ಪ್ರಿನ್ಸ್ ಪೋರ್ಟಲ್ ಚಾನಲ್ ಇದು ನಿಮ್ಮ ಚಾನಲ್. ಮೊದಲೇ ಬಾರಿಗೆ ಅಥವಾ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಟಕ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸೈಡಿಗೆ ಬರುವಂತ ಬೆಲ್ ಬಟನ್ ಅನ್ನು ಆಲ್ ಅಂತ ಆನ್ ಮಾಡ್ಕೊಳ್ಳಿ. ಇಷ್ಟು ಮಾಡಿದ್ರೆ ಪ್ರಿನ್ಸ್ ಪೋರ್ಟಲ್ ಚಾನಲ್ ವತಿಯಿಂದ ಬರುವಂತ ಪ್ರತಿ ಒಂದು ಹೊಸ ಅಪ್ಡೇಟ್ಗಳು, ಹೊಸ ಮಾಹಿತಿಗಳು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ತಕ್ಷಣವೇ ರಿಫ್ಲೆಕ್ಟ್ ಆಗುತ್ತೆ ನೋಟಿಫಿಕೇಶನ್ ಮುಖಾಂತರ. ಅದನ್ನು ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಬಹುದು ಮತ್ತು ಒಳ್ಳೆ ಮಾಹಿತಿ ಕೂಡ ನೀವು ಪಡ್ಕೋಬಹುದು. ವಿಡಿಯೋ ನೋಡಿದ ನಂತರ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರಿಪ್ಷನ್, ಕಮೆಂಟ್ ಈ ಎಲ್ಲ ರೀತಿಯ ಆಪ್ಷನ್ಗಳ ಮೂಲಕ ನನ್ನ ಈ ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ನೀಡ್ತಾ ಇರಿ ಅಂತ ಹೇಳ್ತಾ, ವೀಕ್ಷಕರೇ, ಮಾಹಿತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಸಂಪೂರ್ಣವಾಗಿ ನೋಡಿ, ಆನಂದಿಸಿ. ಸಮಸ್ತ ನೌಕರರ ಬಳಗಕ್ಕೆ ಮತ್ತೊಮ್ಮೆ ಪ್ರಿನ್ಸ್ ಪೋರ್ಟಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಈ ಸಂತಸದ ಸುದ್ದಿಯ ಮಾಹಿತಿ ನೋಡ್ತಾ ಇರುವಂತ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ, 7th ಪೇ ಕಮಿಷನ್ ಜುಲೈ ತುಟ್ಟಿ ಭತ್ಯೆ ಡಿಎ ಹೆಚ್ಚಳ ನಿರೀಕ್ಷೆಯಲ್ಲಿ ನಮ್ಮ ನೌಕರರು. ಎಷ್ಟಾಗಲಿದೆ ನಿಮ್ಮ ಒಂದು ವೇತನ ಅಥವಾ ನಿಮಗೆ ಸಿಗ್ತಾ ಇರುವಂತ ಮೊತ್ತದ ಮಾಹಿತಿ ಜಾರಿ ಅಪ್ಡೇಟ್ ಈ ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಇದೆ ವೀಕ್ಷಕರೇ. ನಿಮ್ಮ ಡಿಯರ್ನೆಸ್ ಅಲವೆನ್ಸ್ ಅದರ ಕುರಿತಾಗಿ ಸವಿಸ್ತಾರವಾದ ಮಾಹಿತಿ ಸಿಗ್ತಾ ಇದೆ. ವಿಡಿಯೋ ಸಂಪೂರ್ಣವಾಗಿ ನೋಡಿ. ನವದೆಹಲಿ, ಜುಲೈ 8. ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ಇತ್ತೀಚೆಗೆ ತುಟ್ಟಿ ಭತ್ಯೆ ಅಂದ್ರೆ ಡಿಯರ್ನೆಸ್ ಅಲವೆನ್ಸ್ ಅನ್ನು ಹೆಚ್ಚಳ ಮಾಡಿ ಅನುಮೋದನೆ ನೀಡಿತು. ಇದು ನಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಚಾರ. ನಮಗೆ ತುಟ್ಟಿ ಭತ್ಯೆ ಆಲ್ರೆಡಿ ನೀಡಿದಾಗಿದೆ. ಅದು ಜನವರಿ ತಿಂಗಳ ಡಿಎ ಆಗಿದ್ದು, ನಾವೀಗ ಜುಲೈ ತಿಂಗಳಲ್ಲಿದ್ದೇವೆ. ಜನವರಿಯಲ್ಲಿ ನಮಗೆ ಸಿಕ್ಕಂತ ಒಂದು ತುಟ್ಟಿ ಭತ್ಯೆ ಡಿಯರ್ನೆಸ್ ಅಲವೆನ್ಸ್ ನಾವು ಪಡೆದಿದ್ದೇವೆ. ಈಗ ನಾವು ಇರುವುದು ಜನವರಿ ಆದ್ಮೇಲೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ. ಈಗ ನಾವು ಇರೋದು ಜುಲೈ ತಿಂಗಳಲ್ಲಿ. ಈ ಜುಲೈ ತಿಂಗಳಲ್ಲಿ ನಮಗೆ ಸರ್ಕಾರ ಮತ್ತೊಂದು ಸಿಹಿ ಸುದ್ದಿ ನೀಡ್ತಾ ಇದೆ. ಹೀಗಾಗಿ ಮತ್ತೊಂದು ತುಟ್ಟಿ ಭತ್ಯೆ ಡಿಯರ್ನೆಸ್ ಅಲವೆನ್ಸ್ ಹೆಚ್ಚಳವನ್ನು ಕೇಂದ್ರ ಸರ್ಕಾರಿ ನೌಕರರು ಪಡೆಯಲಿದ್ದಾರೆ. ವೀಕ್ಷಕರೇ, 7ನೇ ವೇತನ ಆಯೋಗದ ಒಂದು ಮಾಹಿತಿ ನಿಮಗಾಗಿದೆ ವೀಕ್ಷಕರೇ. ಕೇಂದ್ರ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆ ಡಿಎ ಹಾಗೂ ಪಿಂಚಣಿದಾರರಿಗೆ ತುಟ್ಟಿ ಪರಿಹಾರ ಡಿಆರ್. ಇಲ್ಲಿ ಕೇಂದ್ರ ಸರ್ಕಾರದಲ್ಲಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ, ಈಗ ನೌಕರರಿಗೆ ತುಟ್ಟಿ ಭತ್ಯೆ ಅಂತ ಹೇಳಲಾಗುತ್ತೆ, ಪಿಂಚಣಿದಾರರಿಗೆ ತುಟ್ಟಿ ಭತ್ಯೆ, ಪಿಂಚಣಿದಾರರಿಗೆ ತುಟ್ಟಿ ಪರಿಹಾರ ಅಂತ ಅಂದ್ರೆ ಡಿಯರ್ನೆಸ್ ರಿಲೀಫ್ ಅಂತ ಅನ್ನು 4% ಹೆಚ್ಚು ನೀಡಿದೆ. ಈ ಮೂಲಕ 46% ಕಳೆದ ಬಾರಿ 4% ಏರಿಕೆ ಆದ ಹಿನ್ನೆಲೆ ತುಟ್ಟಿ ಭತ್ಯೆ ಪ್ರಮಾಣ 50% ಏರಿಕೆ ಆಗಿತ್ತು ವೀಕ್ಷಕರೇ. ಇದೊಂದು ಬಹಳಷ್ಟು ಮುಖ್ಯವಾದ ಮಾಹಿತಿ ನಮ್ಮ ನೌಕರರಿಗೆ. ಇದು 2024 ಜನವರಿ 1ರಿಂದ ಜಾರಿಗೆ ಬರಲಿದೆ ವೀಕ್ಷಕರೇ. ಎಲ್ಲರಿಗೂ ತಿಳಿದಿರುವ ಹಾಗೆ ಪ್ರತಿ 6 ತಿಂಗಳಿಗೊಮ್ಮೆ ಈ ತುಟ್ಟಿ ಭತ್ಯೆ ಹೆಚ್ಚಿಸಲಾಗುತ್ತದೆ. ಸದ್ಯ ಜನವರಿಯ ಡಿಎ ಏರಿಕೆ ಆಗಿದೆ. ಜನವರಿಯ ತುಟ್ಟಿ ಭತ್ಯೆ ಏರಿಕೆ ಆಗಿದೆ. ಅದರ ಒಂದು ಲಾಭಾಂಶವನ್ನು ಕೂಡ ನಾವು ಪಡೆದಿದ್ದೇವೆ. 6 ತಿಂಗಳು ಕಳೆದಿರುವ ಸರ್ಕಾರಿ ನೌಕರರು ಜುಲೈ ತಿಂಗಳ ಮತ್ತೊಂದು ತುಟ್ಟಿ ಭತ್ಯೆ ಏರಿಕೆ ಎದುರು ನೋಡುತ್ತಿದ್ದಾರೆ. ಈಗ ಜನವರಿಯಿಂದ ನೆಕ್ಸ್ಟ್ ಈಗ ಆಗುವುದು ಜುಲೈನಲ್ಲಿ ಏನು ತುಟ್ಟಿ ಭತ್ಯೆ ಏರಿಕೆ ಆಗತ್ತಲ್ಲ, ಅದರ ಒಂದು ಲಾಭವನ್ನು ಪಡೆಯಲು ನಮ್ಮ ಸರ್ಕಾರಿ ನೌಕರರು ಎದುರು ನೋಡುತ್ತಿದ್ದಾರೆ. ಸದ್ಯ 50% ತಲುಪಿದ ಡಿಎದಿಂದಾಗಿ ಅಸ್ತಿತ್ವದಲ್ಲಿರೋ ದರಗಳಿಗಿಂತ ಹಲವು ಭತ್ಯೆಗಳು ಸ್ವಯಂ ಆಗಿ 25% ಪರಿಷ್ಕರಣೆಗೊಳ್ಳುತ್ತವೆ. ವೀಕ್ಷಕರೇ, ಸದ್ಯ ಸರ್ಕಾರ ಜುಲೈ ತಿಂಗಳ ತುಟ್ಟಿ ಭತ್ಯೆ ಏರಿಕೆ ಶೀಘ್ರವೇ ಆಗುವ ನಿರೀಕ್ಷೆ ಇದೆ.
ಈ ಬಾರಿ ಇರುವ ಹಣದುಬ್ಬರ ಒತ್ತಡದಿಂದಾಗಿ 4% ಬದಲಾಗಿ 5% ಡಿಎ ಹೆಚ್ಚಳ ಮಾಡಬಹುದು. ಇದರಿಂದ ಡಿಎ ಪ್ರಮಾಣ 55% ಏರಿಕೆ ಆಗಲಿದೆ. ಇನ್ನು ಕೇಂದ್ರ ಸರ್ಕಾರಿ ಉದ್ಯೋಗಿಗಳು ಮತ್ತೊಂದು ಡಿಎ ಹೆಚ್ಚಳ ಅಪ್ಡೇಟ್ ಅನ್ನು ಸರ್ಕಾರದ ಅಧಿಕೃತ ವೆಬ್ಸೈಟ್ನಲ್ಲಿ ಕೂಡ ಪರಿಶೀಲಿಸಬೇಕು. ಸಂಭವನೀಯ ತುಟ್ಟಿಭತ್ಯೆ ಹೆಚ್ಚಳ ಕಾರ್ಯಗತಗೊಂಡರೆ ತುಟ್ಟಿಭತ್ಯೆ ಪ್ರಸ್ತುತದಲ್ಲಿನ ಡಿಎ 50% ಇಂದ 55ಕ್ಕೆ ಹೆಚ್ಚಾಗಲಿದೆ. ಇದರಿಂದಾಗಿ ನೌಕರರು ಎದುರಿಸುತ್ತಿರುವ ಆರ್ಥಿಕ ಸವಾಲುಗಳಿಗೆ ಪರಿಹಾರ ಸಿಗುವ ವಿಶ್ವಾಸ ಇದೆ. ನಮ್ಮ ಸರ್ಕಾರಿ ನೌಕರರಿಗೆ ಇದೊಂದು ತುಟ್ಟಿಭತ್ಯೆ ಆದರೆ ಇನ್ನು ಅವರಿಗೆ ಆಗ್ತಾ ಇರುವಂತಹ ಕಷ್ಟಗಳಿಗೆ ಕೊಂಚಿತ ಒಂದು ಚೂರು ಪರಿಹಾರ ಸಿಕ್ಕಂಗೆ ಆಗತ್ತೆ. ತುಟ್ಟಿಭತ್ಯೆ ಹೆಚ್ಚಳದ ಪ್ರಾಮುಖ್ಯತೆ ಏನಿದೆ ಅಂತ ನೋಡೋದಾದ್ರೆ, ಪ್ರತಿ 6 ತಿಂಗಳಿಗೊಮ್ಮೆ ಹೆಚ್ಚಾಗುವ ತುಟ್ಟಿಭತ್ಯೆ ಏರಿಕೆಯು ಕೇಂದ್ರ ಸರ್ಕಾರಿ ನೌಕರರ ಎದುರಿಸುತ್ತಿರುವ ಬೆಲೆ ಏರಿಕೆ, ಹಣದುಬ್ಬರದಂತಹ ಸಮಸ್ಯೆಗಳಿಗೆ ಪರಿಹಾರವಾಗುತ್ತದೆ. ಈ ಡಿಎ ಏರಿಕೆ ಖಚಿತಪಡಿಸುವಿಕೆ ನೌಕರನಿಗೆ ಅತ್ಯವಶ್ಯಕವಾಗಿರುತ್ತದೆ. ಎಲ್ಲಕ್ಕಿಂತ ಮಿಗಿಲಾಗಿ ಹಣದುಬ್ಬರದ ಸಂದರ್ಭದಲ್ಲಿ ಉದ್ಯೋಗಿಗಳ ನೈಜ ಆದಾಯಗಳ ಏರಿಕೆ ಅತ್ಯಗತ್ಯವಾಗುತ್ತದೆ. ಈ ಕಾರಣದಿಂದ ಜುಲೈ ತಿಂಗಳ ಸಂಭಾವ್ಯ ಏರಿಕೆಯು ಉದ್ಯೋಗಿಗಳನ್ನು ಆರ್ಥಿಕ ಚೇತರಿಕೆಯತ್ತ ಒಯ್ಯಲಿದೆ. ಜೊತೆಗೆ ಆರ್ಥಿಕ ಸವಾಲುಗಳನ್ನು ಎದುರಿಸಲು ಸರ್ಕಾರದ ಬದ್ಧತೆ ಇದು ತೋರ್ಪಡಿಸುತ್ತದೆ. ಈ ತುಟ್ಟಿಭತ್ಯೆ ಸೌಲಭ್ಯವು ಲಕ್ಷಾಂತರ ಕುಟುಂಬಗಳಿಗೆ ಪ್ರಯೋಜನ ನೀಡುವುದಲ್ಲದೆ ಆರ್ಥಿಕ ಸ್ಥಿರತೆಗೆ ಸಹಾಯ ಮಾಡುತ್ತದೆ ಅಂತ ಇಲ್ಲಿ ನಮಗೆ ಸಿಕ್ಕಿರುವಂತಹ ಒಂದು ಮಾಹಿತಿಯಾಗಿರುತ್ತೆ. ಸೆಪ್ಟೆಂಬರ್ ವೇಳೆಗೆ ಡಿಎ ಅನುಷ್ಠಾನ. ಈಗ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಇನ್ನು 2 ತಿಂಗಳಲ್ಲಿ ತುಟ್ಟಿಭತ್ಯೆ ಡಿಯರ್ನೆಸ್ ಅಲವೆನ್ಸ್ ಅನುಷ್ಠಾನ. 7ನೇ ವೇತನ ಆಯೋಗದಡಿಯಲ್ಲಿ ಜುಲೈ ತಿಂಗಳ ನಿರೀಕ್ಷಿತ ಹೆಚ್ಚಳವು ಅಂತಿಮ ಗ್ರಾಹಕ ಬೆಲೆ ಸೂಚ್ಯಂಕ ಸಂಖ್ಯೆಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಈ ಸೂಚ್ಯಂಕದ ಅಂಕಿಅಂಶಗಳು ನಿಖರ ತುಟ್ಟಿಭತ್ಯೆ ದರ ಏರಿಕೆಯನ್ನು ನಿರ್ಧರಿಸುತ್ತದೆ. ನಮ್ಮ ನೌಕರರ ಒಂದು ತುಟ್ಟಿಭತ್ಯೆ ಈ ಗ್ರಾಹಕ ಸೂಚ್ಯಂಕದ ಮೇಲೆ ಅದು ನಿರ್ಧಾರ ಮಾಡುತ್ತೆ ವೀಕ್ಷಕರೇ. ಇದು ಹಿಂದಿನ ವಿಡಿಯೋದಲ್ಲಿ ಕೂಡ ನಾನು ನಿಮಗೆ ಮಾಹಿತಿ ನೀಡಿದೆ. ಸರ್ಕಾರದ ಮಟ್ಟದಲ್ಲಿ ಎಲ್ಲ ಪ್ರಕ್ರಿಯೆಗಳು ಮುಗಿಯುತ್ತಿದ್ದಂತೆ ಮುಂದಿನ ಸೆಪ್ಟೆಂಬರ್ ಹೊತ್ತಿಗೆ ಸಂಭಾವ್ಯ ಡಿಎ ಅನುಷ್ಠಾನ ಘೋಷಣೆ ಆಗುವ ಸಾಧ್ಯತೆ ಇವೆ ಎನ್ನಲಾಗಿದೆ. ಇಲ್ಲಿ ವಿಲೀನ ಪೂರ್ವ ವೇತನ ₹18,000 ಮೂಲ ವೇತನ ಮತ್ತು 50% ಡಿಎ 9,000. ವಿಲೀನದ ನಂತರ ಸಂಬಳ 27,000 ಹೊಸ ಮೂಲ ವೇತನ 4% ಜೊತೆಗೆ 1,080 ಒಟ್ಟು 28,080. ವಿಲೀನವು ಮೂಲ ವೇತನ ಘಟಕದಲ್ಲಿ 9,000 ಗಮನಾರ್ಹ ಹೆಚ್ಚಳಕ್ಕೆ ಕಾರಣವಾಗಿದೆ ಅಂತ ಇಲ್ಲಿ ನಮಗೆ ಬಂದಿರುವಂತಹ ಮಾಹಿತಿ ಆಗಿರುತ್ತೆ. ಇಷ್ಟ ಹೇಳ್ತಾ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ 7th ಪೇ ಕಮಿಷನ್ ಡಿಎ ಹೈಕ್ ನಿಮಗಾಗಿ ಒಂದು ಒಳ್ಳೆಯ ಮಾಹಿತಿಯನ್ನು ನೀಡಿದ್ದೇನೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಕೇಂದ್ರ ಸರ್ಕಾರಿ ನೌಕರರಿಗೆ ಆಗಿರುವಂತಹ ಈ ಮಾಹಿತಿ ಬಹಳಷ್ಟು ಜನರಿಗೆ ಉಪಯುಕ್ತಕಾರಿ ಆಗಲಿದೆ ಅನ್ನೋದು ಕೂಡ ನನ್ನ ಒಂದು ವಿಚಾರ. ಹೀಗೆ ವಿಡಿಯೋ ನೋಡ್ತಾ ಇರಿ, ಎಲ್ಲರಿಗೂ ಶೇರ್ ಮಾಡ್ತಾ ಇರಿ. ಒಳ್ಳೆ ಮಾಹಿತಿ ಕೊಡುವ ಜವಾಬ್ದಾರಿ ನಂದಾಗಿತ್ತು. ಪ್ರೋತ್ಸಾಹ ಕೊಡುವ ಜವಾಬ್ದಾರಿ ನಿಮ್ದಾಗಬೇಕು ವೀಕ್ಷಕರೇ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಒಳ್ಳೆ ಇನ್ಫಾರ್ಮೇಶನ್ ಒಂದಿಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ. ಎಲ್ಲರಿಗೂ ಶೇರ್ ಮಾಡ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ, ಬಾರಿಸು ಕನ್ನಡ ಡಿಂಡಿಮುವ. ನಿಮ್ಮೆಲ್ಲರ ದಿನ ಶುಭವಾಗಲಿ. ನಮಸ್ಕಾರ.